ತುಳಸಿ हरिप्रिय धीरी रूपे श्री हरिप्रिय धीरी रूपे हरिप्रिय धीरी रूपे तुಳಸಿ तुझ त्रैतिरेಯಲ್ಲಿ ನಿಜ ಸತ್ಯದರದಿ ತುझ ತ್ರೈತಿರೆಯಲ್ಲಿ ನಿಜ ಸತ್ಯದರದಿ ಧೀರಿ ರೂಪ ತುಳಸಿ ನಿಜ ಸತ್ಯ ಅರಸಿ ದುಷ್ಟತರ ಶಕ್ತಿಗಳ ದೂರವಿರಿಸಿ ದುಷ್ಟತರ ಶಕ್ತಿಗಳ ದೂರವಿರಿಸಿ ಭಾಗ್ಯ ಚಿರದಾದ ಪೊರೆವಳು ಹರದೆ ಭಾಗ್ಯ ಚಿರದಾದ ಪೊರೆವಳು ಗರಸಿ ಕೈವೆ ಪರಮ ಅಧ್ಯಯನವ ಮುದದಿಂದ ಬಳದೆ ಕೈವೆ ಪರಮ ಅಧ್ಯಯನವ ಮುದದಿಂದ ಬಳದೆ ಮುದದಿಂದ ಬಳಸಿ ಹರಿಪ್ರಿಯ ಸಿರಿರೂಪ ತುಳಸಿ ಹರಿಪ್ರಿಯ ನಮ್ಮ ಅಧ್ಯಯನಕ್ಕೆ ಅನುಕೂಲವಾಗಿ ಬೇಕಾಗಿ ವಿಶೇಷವಾದಂತಹ ಔಷಧ ಗುಣವುಳ್ಳಂತಹ ಒಂದು ಸಸ್ಯದ ಹತ್ತಿರಕ್ಕೆ ಬಂದು ನಿಂತಹ ಏನೋ ಕೊಯ್ದಿಯಲ್ಲ ಎದೋಡ ತುಳಸಿ. ಹೌದು, ಅದೇನೋದ್ರ ಬಗ್ಗೆ ನನಗೆ ಇದ್ರ ಬಗ್ಗೆ ಆಗಿ ಆಸಕ್ತಿ ಮಂಜರಿಯ ಕುರಿತಾಗಿ ಆಸಕ್ತಿ. ಯಾರು ಮಂಜರಿ ಅವಳಲ್ವಾ? ಮತ್ತೆ ಇದಕ್ಕೂ ಅದೇ ಹೆಸರು ಉಂಟಾ? ಓ, ತುಳಸಿಗೂ ಮಂಜರಿ ಅಂತ ಕರೆಯುವುದಾ? ಮಂಜರಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಸುಮಂಜರಿ, ಬಹುಮಂಜರಿ, ಗ್ರಾಮ್ಯ, ರಾಮ್ಯ, ಹರಿಪ್ರಿಯ, ಹರಿಪ್ರಿಯ ಅಂತ ಇದಕ್ಕೆ ಅನೇಕ ಅನೇಕ ಹೆಸರುಗಳು ಉಂಟು. ಅದರಲ್ಲಿ ಬೇರೆ ಬೇರೆ ಜಾತಿ ಉಂಟು. ಮತ್ತೆ ಹೌದಪ್ಪ, ನೀನ್ ಕೇಳಿಲ್ವಾ? ಶ್ಯಾಮ ತುಳಸಿ, ರಾಮ ತುಳಸಿ, ವನ ತುಳಸಿ, ಕೃಷ್ಣ ತುಳಸಿ, ನಿಂಬೆ ತುಳಸಿ, ಶ್ವೇತ ತುಳಸಿ, ಹೌದು, ಹೀಗೆ ಹಲವಾರು ವಿಭಾಗಗಳುಂಟು. ಹೀಗೆ ಹೇಳಲಿಕ್ಕೆ ಹೋದ್ರೆ ಇದರ ಕುರಿತಾಗಿ ಆಧ್ಯಾತ್ಮಿಕವಾಗಿ ನೋಡುವುದಕ್ಕೆ ಹೋದ್ರೆ ಇದು ಸಿರಿದೇವಿ ಇದ್ದ ಹಾಗೆ. ಓ, ಲಕ್ಷ್ಮೀ ದೇವಿ ಸಾಕ್ಷಾತ್. ಹೌದೌದು. ನೋಡು, ಉತ್ತಾನ ದ್ವಾದಶಿಯ ದಿನದೊಂದು ವ್ಯಕ್ತಿಯೋರ್ವ ತುಳಸಿ ಗಿಡದ ಮಧ್ಯದಲ್ಲಿ ನೆಲ್ಲಿ ಗಿಡದ ಒಂದು ತುಂಡನ್ನು ಕೊಯ್ದು ಅದನ್ನು ಅದರಲ್ಲಿ ಇರಿಸಿ ಕೃಷ್ಣನ ಪ್ರತಿಮೆಯನ್ನು ಇರಿಸಿ ಕೃಷ್ಣ ಹಾಗೂ ರಾಧೆಯರ ಕಲ್ಯಾಣೋತ್ಸವವನ್ನು ಮಾಡಿಸುವುದಲ್ಲ ಉಂಟು. ಸಿರಿಯ ಮದುವೆಯನ್ನು ಮಾಡಿಸುವುದುಂಟು. ಅಂಥದ್ದೊಂದು ವಿಶೇಷವಾದದ್ದು. ಮತ್ತೆ ಇದನ್ನ ಮನೆಯ ಅಂಗಳದಲ್ಲಿ ನೆಟ್ಟುವಂತಾದ್ರೆ ಧನಾತ್ಮಕ ಶಕ್ತಿಗಳನ್ನು ನಮ್ಮಲ್ಲಿ ಆಹ್ವಾನಿಸ್ತದೆ. ಮತ್ತೆ ರೋಗಗಳು, ಬಾಯಿಯ ದುರ್ವಾಸನೆಯು, ಮೈಯ ಗಂಧವು ಇದೆಲ್ಲ ಬದಲಾಗುವುದಕ್ಕೆ ಇದು ಮೂಲ ಕಾರಣ. ತುಳಸಿ ಬಹಳ ಒಳ್ಳೆಯದು ಅಂತ ಕೇಳಿದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಂಥದ್ದೊಂದು ವಿಶೇಷವಾದಂತ ತುಳಸಿಯನ್ನ ನಾನು ಕೊಯ್ದು ಅದರ ಕುರಿತಾಗಿ ವಿಶ್ಲೇಷಣೆ ಮಾಡಿ ಮಾರಾಟ ಮಾಡಿ ಹಣ ಮಾಡ್ತೇನೆ. ನೀನೊಂದೊಂದು ದೊಡ್ಡ ಮಾಡ್ಬೇಕಲ್ಲ. ನನ್ಗೆ ಗೊತ್ತಿಲ್ಲ. ನೋಡು, ತುಳಸಿ ವಿಚಾರ ಮಂಡಿಸುವುದಕ್ಕೆ ಮೂಲವಾಗಿ ನಾನು ಬಳಸಿಕೊಳ್ತೇನೆ. ತುಳಸಿ ಬಗ್ಗೆ ಹೇಳಿದ್ದೆ ಅಂತ. ಹೌದು, ಅಂತದೊಂದು ವಿಶೇಷವಾಗಿ ಕುರಿತಾಗಿ ಹಿಂದೊಂದು ಸಂದರ್ಭದಲ್ಲಿ ನಡೆದಂತ ಘಟನಾವಳಿಗಳಿಲ್ವ ಪುರಾಣ ಕಾಲದಲ್ಲಿ? ನೀನು ಜಲಂಧರ ಕತೆ ಕೇಳಿಲ್ವ? ತುಳಸಿ ಜಲಂಧರ ಕತೆ ಕೇಳಿದ್ದೆ. ಹೌದು, ಲಕ್ಷ್ಮಿ ಅವಳಲ್ಲಿ ಐಕ್ಯವಾದವು. ನನ್ನನ್ನು ಪೂಜೆ ಮಾಡಿದ್ರೆ ಪರ್ಯಾಯವಾಗಿ ನನ್ನ ಪೂಜೆ ಮಾಡಿದ ಹಾಗೆ. ಮತ್ತೆ
ಮನೆಯಲ್ಲಿ ತುಳಸಿ ಅಂಗಳದಲ್ಲಿ ಉಂಟು ಅಂತಾದ್ರೆ ಹಾ. ಅದಕ್ಕೆ ಹೆಚ್ಚಿನ ಬಿಸಿಲು ಬರಬಾರದು, ಬರಬಾರ್ದು, ಹೆಚ್ಚಿನ ಮಳೆ ಆಗಬಾರದು, ಆಗ್ಬಾರ್ದು. ತಂಪಾದ ವಾತಾವರಣದಲ್ಲಿ ಬೆಳಿಬೇಕು. ಹಾ. ಧನಾತ್ಮಕ ಶಕ್ತಿಯ ಒಟ್ಟಿಗೆ ಹಾ. ನಮ್ಮ ಜೀವನದ ಉದ್ಧಾರಕ್ಕಾಗಿ ಹಾ. ಮೂಲವಾಗಿ ಹಾ. ಮಂಗಲಕರವಾದಂತ ಕಾರ್ಯಗಳಿಗೆ ಶೋಭೆಯನ್ನು ತರತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ತುಳಸಿ. ಆಹಾ, ಆಹಾ. ಅಂತದ್ದು ತುಳಸಿಯ ಕುರಿತಾಗಿ ಅಧ್ಯಯನ ಮಾಡಬೇಕು ಅನ್ನುವ ಹಾಗೆ ತೀರ್ಮಾನಕ್ಕೆ ಬಂದವನವರು. ಒಳ್ಳೇದು ಒಳ್ಳೇದು ಒಳ್ಳೇದು. ನನ್ನ ಕಥೆ ಬಿಡು, ಹಾ, ನಾನು ಅಧ್ಯಯನ ಮಾಡ್ತೇನೆ. ಹೌದು. ನೀನು ಯಾವ್ದ್ರ ಕುರಿತಾಗ ಆಸಕ್ತಿ ಹೊಂದಿದ್ದಿ? ನಾನು ಬರೀ ಅಧ್ಯಯನ ಮಾತ್ರ ಅಲ್ಲ, ಹಾ. ವ್ಯಾವಹಾರಿಕವಾಗಿಯೂ ಆಲೋಚನೆ ಮಾಡ್ತಿದ್ದೀರಾ. ಯಾವುದು? ಬಾಳೆಂಬ ತೋಟದಲ್ಲಿ ದಿಗ ಬಾಳೆ ಇದೆ ನೋಟದಲ್ಲಿ, ಬಾಳೆಂಬ ತೋಟದಲ್ಲಿ ದಿಗ ಬಾಳೆ ಇದೆ ನೋಟದಲ್ಲಿ, ದಿಗ ಬಾಳೆ ಇದೆ ನೋಟದಲ್ಲಿ. ಲೀಲೆಯಿಂದ ಸಂಶೋಧನೆಯಿಂದಲೇ, ಲೀಲೆಯಿಂದ ಸಂಶೋಧನೆಯಿಂದಲೇ ಕಾಲ ಕಾಲ ಕಾದಾಯವ ಪಡೆಯುವೆ, ಕಾಲ ಕಾಲ ಕಾದಾಯವ ಪಡೆಯುವೆ. ಅಲ್ಲೇ ಕುಳಿತು ಬಾಳೆಕಾಯಿ ತಿನ್ನುವೆ. ಎರಡು ಮಾಡುವೆ. ಅದೇ ತಿನ್ನುವುದೇ ನೀನು ಮತ್ತೆ. ಹಾ, ಇನ್ನು ಮಾತ್ರ ಅಲ್ಲ, ವ್ಯಾಪಾರ ಮಾಡ್ತೇನೆ ಅಂತ. ಗಟ್ಟಿ ಬಟ್ಟೆ ಮಂಜನೋಡು ಒಬ್ಬರಿದ್ರೌದಾ, ಅವರು ಹಾಗೆ ಸಂಪಾದನೆ ಮಾಡಿದ್ರಲ್ಲಿ. ಬೆಳಗ್ಗೆ ಬರ. ಲೀಲೆಯಿಂದ ಸಂಶೋಧನೆಯಿಂದಲೇ ಕಾಲ ಕಾಲ ಕಾದಾಯವ ಪಡೆಯುವೆ. ಲೀಲೆಯಿಂದ ಸಂಶೋಧನೆಯಿಂದಲೇ ಕಾಲ ಕಾಲ ಕಾದಾಯವ ಪಡೆಯುವೆ. ಬಾಳೆಂಬ ತುಳಸಿ ಬಗ್ಗೆ ನೀ ಆಲೋಚನೆ ಮಾಡಿದೆ, ಅಧ್ಯಯನ ಮಾಡಿದೆ, ಅದ್ರ ಬಗ್ಗೆ ಹೇಳುವಲ್ಲಿ ತಯಾರು ಮಾಡಿಕೊಳ್ತಾ ಇದ್ದೀಯ. ನಾನು ಬರೀ ಅಧ್ಯಯನ ಮಾತ್ರ ಅಲ್ಲ, ನಾಮಕರವಾಗಿ ಯೋಚನೆ ಮಾಡ್ತಾ ಇದ್ದೆ. ಲಾಭವ ಹೌದು, ಯಾವ್ದ್ರಲ್ಲಿ? ನಾವೊಂದು ಒಂದ್ರ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಂತ ಆದ್ರೆ ಅದ್ರಿಂದ ನಮಗೇನು ಲಾಭ, ಅದನ್ನು ಲಕ್ಷ್ಯ ಇಟ್ಕೊಂಡೇ ಅಧ್ಯಯನ ಮಾಡ್ಬೇಕು. ಹೌದೇನಾ? ನನ್ನ ಆಲೋಚನೆ ಹಾಗೆ. ಏನು ಬಾಳೆ, ಬಾಳಿ? ಬಾಳೆಂಬ ಜೀವನಕ್ಕೆ ಬಾಳೆಯೇ ಆಧಾರವಾಗಬೇಕು ತಮ್ಮ. ಹೌದಣ್ಣ? ನಿಂಗೆ ವಿಷಯ ಗೊತ್ತಿಲ್ಲಲ್ಲ, ಈಗ ಬಾಳೆ ಗಿಡ ಹೇಗಾಗ್ತದೆ? ನೋಡುವ. ಗಟ್ಟೆಯಿಂದ ಆಗುದು, ಹೌದು ಹೌದಾ? ಆಮೇಲೆ ಬೆಳೀತದೆ, ಹೌದು. ಕೊನೆ ಆಗ್ತದೆ, ಹಾ. ಕಾಯ ಆಗ್ತದೆ, ಹಾ. ಹಣ್ಣು ಆಗ್ತದೆ. ಹಾ. ವಿಚಾರ ಮಾಡು, ಬಾಳೆ ಎನ್ನುವಂತ ಗಿಡದಂತ ಹಾ. ಬಿಸಾಡುವ ವಸ್ತು ಉಂಟಾ? ಯಾವ್ದಿಲ್ವಾ? ಯಾವುದೂ ಇಲ್ಲ. ಹಾ. ಬಾಳೆ ಹೋಯ್ತು ಅಂತ ಕಡಿಯಿಡು, ಹಾ. ಮತ್ತೆ ಬಾಳೆ ಸಿಗುತ್ತದೆ, ಹೌದೇನಾ? ಹೌದಾ? ಆಮೇಲೆ ಬಾಳೆಯ ದಿಂಡು ಹಾ. ಅವ್ರಿಗೆ ಕೊಟ್ಟರು ಸಾಕು, ಹೋಮಕ್ಕೆ ತಗೊಂಡು ಹೋಗ್ತಾರೆ ಅವ್ರು. ಯಾರು ಇವ್ರ? ಹೌದು, ಆ ಕಡೆ ಇಟ್ಕೊಳ್ಳೋದ್ರಿಂದ ಅಲ್ಲಿ ಹೋಮಕ್ಕೆ ಬಾಳೆ ದಿಂಡು. ಆಮೇಲೆ ಬಾಳೆಯ ಬಳ್ಳಿ, ಅದರಿಂದ ಹೂವನ್ನು ಕಟ್ಟಿ ದೇವರ ಮುಡಿಗೆ ಹೋಗುದಿಲ್ವಾ? ಅಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ಆಗುದಿಲ್ವಾ? ಅದ್ರ ಲಾಭ. ಬಾಳೆ ಬಳ್ಳಿ. ಆಮೇಲೆ ಬಾಳೆ ಎಲೆ ಬಿಸಾಡುವಾಗಿಲ್ಲ, ಊಟಕ್ಕೆ ಆಗ್ತದೆ. ಆಮೇಲೆ ಮತ್ತೆ ಬಿಸಾಡಿದ್ರೆ ಬಿಸಾಡಿದ ದನಕ್ಕೆ ಆಗ್ತದೆ, ದನ ತಿಂತದೆ, ಸಗಣಿ ಆಗ್ತದೆ, ಸಗಣಿ ನಿನ್ನ ತಲೆಗೆ ಆಗ್ತದೆ. ಅಲ್ಲ, ಮತ್ತೆ ಬಾಳೆ ಬುಡಕ್ಕೆ ಆಗ್ತದೆ. ಆಮೇಲೆ ಬಾಳೆ ಗೊನೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಹೌದಾ? ಕಾಯಿ ವ್ಯಾಪಾರ ಬೇರೆ, ಹಣ್ಣು ವ್ಯಾಪಾರ ಬೇರೆ. ಬಾಳೆಹಣ್ಣು ತಿನ್ನು, ಆರೋಗ್ಯಕ್ಕೆ ಎಷ್ಟು ಒಳ್ಳೇದು. ನಿನಗೆ ಹೊಟ್ಟೆ ಬಾಧಕ್ಕೆ ಇದ್ರೆ, ಎರಡು ಮೂರು ದಿವಸದಿಂದ ಹೋಗದೇ ಇದ್ರೆ ನಾಳೆ ಬಾಳೆಹಣ್ಣು ತಿನ್ನು, ಪುರ್ಸೊತ್ತೇ ಇಲ್ಲ. ಅಯ್ಯಪ್ಪ, ಹಾಗಾಗ್ತದೆ. 3 ದಿವಸ ಎಷ್ಟು ಕಷ್ಟಪಟ್ಟಿದ್ದೀಯೋ, 4 ಬಾಳೆಹಣ್ಣಿಂದ ಅಯ್ಯಪ್ಪ ಮನೆ ಸರಿಯಾಯ್ತು ಈಗ ಅನಿಸ್ತದೆ. ಬಾಳೆಯಿಂದ ಬಹಳ ಪ್ರಯೋಜನ ಉಂಟು. ಹಾಗಾಗಿ ನಾನು ಹೇಳುವುದು, ಬಾಳೆಯನ್ನು ಬರೀ ಬಾಳೆ ಹೆಸರು ಹೇಳುವುದಲ್ಲ, ಬಾಳೆ ಕಲ್ಪತರು ಅಂತ ಹೇಳ್ಬೇಕು. ಹೌದು, ಬರೇ ತೆಂಗಿನ ಮರಕ್ಕಷ್ಟೇ ಅಲ್ಲ, ಅಲ್ಲ, ಬಾಳೆ ಮರಕ್ಕೂ ಹೇಳ್ಬೇಕು. ಈ ತೆಂಗಿನ ಮರಕ್ಕೆ ಕಲ್ಪತರು ಅಂತ ಹೇಳುವುದು ಯಾಕೆ? ತೆಂಗಿನ ಮರದಲ್ಲಿಯೂ ಹಾಗೆ ವರ್ಷ ಇಡೀ ಫಲ ಕೊಡುವ ಮರ ಯಾವುದು ಕೇಳಿದ್ರೆ ತೆಂಗಿನ ಮರ. ಹಾಗಾಗಿ ಕಲ್ಪತರು ಅಂತ ಹೇಳಿದ್ದಾರೆ. ಅದನ್ನು ಒಂದನ್ನು ಬಿಸಾಡುವಾಗಿಲ್ಲ. ಈ ಬಾಳೆಯಲ್ಲೂ ಹಾಗೆ ಯಾವುದನ್ನು ಬಿಸಾಡುವಾಗಿಲ್ಲ. ಹಾಗಾಗಿ ಬಾಳೆಯ ಬಗ್ಗೆ ಸಂಶೋಧನೆ ಮಾಡಿ, ಬಾಳೆ ತೋಟವನ್ನು ಮಾಡಿ, ಬಾಳೆಗೆ ವ್ಯಾಪಾರ ಮಾಡದಿದ್ರೆ ನಾನು ಅರಿವಿಂದ ಸುಳ್ಳು. ಹಾ, ಹಾ, ಬಾಳೆ ಕೊನೆ ತೊಂದ್ರೆ ಇಲ್ಲ, ವ್ಯಾಪಾರ ಮಾಡ್ಬೋದು, ಬಾಳೆ ಮರ ಉಳಿಸ್ಕೊಳ್ಬಹುದು. ಹಾ. ಅಂಗನ ಕಾಟಕ್ಕೆ ಅಂತ ಮಾಡ್ತೀವಿ, ಅದಕ್ಕೆ ಹೆದರೋದು ಬೇಡ. ಹಾಗೆ ಹತ್ರ ಒಂದು ಬಾಳೆ ಬರುವ ಪಾಪ ಎಷ್ಟು ಜನ ಸಂತೃಪ್ತರಿದ್ದಾರೆ ಅಂತ. ಅದಕ್ಕೆ ತಲೆಬಿಸಿ ಇಲ್ಲ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಕೊನೆ ಬಾಳೆಹಣ್ಣು ಒಪ್ಪಿಸಿ ನಮ್ಮ ತೋಟಕ್ಕೆ ಒಂದು ಬಾರದೇ ಇರಲಿ, ಪಕ್ಕದ ಮನೆ ತೋಟಕ್ಕೆ ಹೋಗ್ಲಿ ಬೇಡ್ರೆ ಅಲ್ಲ ಹೇಳಿದ್ದು. ಹಾಗೆ ಅದು ಅನುಕೂಲ ಉಂಟು ಅಂತ. ಹಾಗಾಗಿ ದೇವರ ನೈವೇದ್ಯಕ್ಕೂ ಪ್ರತಿಯೊಂದಕ್ಕೂ ಬಾಳೆಹಣ್ಣು ಬೇಕೆ ಅಲ್ವಾ? ಅದ್ರ ಬಗ್ಗೆ ಸಂಶೋಧನೆ ನಮ್ದೀಗ. ನೀನು ಒಂದ್ ಕೆಲಸ ಮಾಡು, ಬಾಳೆ ಗಿಡ ಎಲ್ಲುಂಟು ಅಂತ ಹುಡುಕು. ನಾನು ಈ ಕಡೆ ತುಳಸಿಯನ್ನ ಕೊಯ್ಯುತ್ತಾ, ಮಂಜರಿಯನ್ನ ಹುಡುಕುತ್ತಾ ಹುಡುಗುತ್ತಾ ನಾನು ಮುಂಚಾಗ್ತೇನೆ. ಮುಂಚೆ